ನೋಡಿ, ಯಾವುದನ್ನು ಒಳ್ಳೆಯ ಕೆಲಸಕ್ಕೆ ಮಾಡಿದ್ರೆ ಯಾವುದನ್ನು ಕೆಲಸಕ್ಕೆ ಬ್ಯಾನ್ ಮಾಡೋದು ಬೇಕಾಗಿಲ್ಲ. ಯಾವುದು ತಪ್ಪು ದಾರಿಗೆ ಇದು ಮಾಡ್ತಾರೆ ಅದು ಖಂಡಿತವಾಗಿ ವಿರೋಧ ಮಾಡಬೇಕು. ಯಾಕಂದರೆ ಎಲ್ಲದು ಏನು ಜನ ಬದುಕೋಕ್ಕೆ ಇರೋದಿಲ್ಲ. ಇವತ್ತು ಇರ್ತಾರೆ, ನಾಳೆ ಇರೋಲ್ಲ. ನಾವು ಆ ಸಂಘ ಈ ಸಂಘ RSS ಯಾವುದಕ್ಕೂ ಅಷ್ಟೇ, ಎಲ್ಲ ಒಬ್ಬರಿಗೆ ಒಬ್ಬರು ಒಳ್ಳೇದಕ್ಕೆ ಮಾಡೋಕೆ ಹೋದರೆ ಎಲ್ಲ ಒಳ್ಳೇದಕ್ಕೆ ಸಹಕಾರ ಮಾಡ್ತಾರೆ. 100 ವರ್ಷದಿಂದ RSS ಇದೆ, ನೀವು ನೋಡ್ತಾನೆ ಬಂದಿದ್ದೀರಿ ಹುಟ್ಟಾಗಿಂದ. ಸೊ ನಿಮ್ಮ RSS ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ? ಇಲ್ಲ, ಅದೇ ಹೇಳ್ತಾ ಇದ್ದಿಲ್ಲ ನೀವು. ನೋಡಿ, ಯಾವುದು ಅಷ್ಟೇ, ಯಾವುದು ಒಂದು ಒಳ್ಳೆಯದು ಕೆಲಸ ಮಾಡೋಕೆ ಹೋದರೆ ಅದಕ್ಕೆ ಖಂಡಿತಾಗಿ ನಾವು ಅದಕ್ಕೆ ಸಹಕಾರ ಕೊಡಬೇಕು. ಯಾರು ಸುಮ್ಮನೆ ಯಾರೋ ತಪ್ಪು ದಾರಿ ತಿಳಿಸ್ಕೊಂಡು ತಪ್ಪು ಮಾಡಿದ್ರೆ ಅದು ಯಾವಾಗೂ ತಪ್ಪೇ. ಸೊ ಕೆಲವೊಂದಿಷ್ಟು ನಾಯಕರು ಹೇಳ್ತಿದ್ದಾರೆ ಇದು ಕೋಮು ದ್ವೇಷವನ್ನು ಬೆಳೆಸುವಂಥ ಸಂಘಟನೆ, ಉಗ್ರವಾದಿ ಸಂಘಟನೆ ಅಂತೆಲ್ಲ ಮಾತುಗಳು ಕೇಳಿಬರ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಯಾಕಂದರೆ ನಮಗೆ ಅಷ್ಟು ಐಡಿಯಾ ಇಲ್ಲ. ನಮ್ಮದು ಏನು ಉದ್ದೇಶ ಅಂದರೆ ಎಲ್ಲನೂ ಬದುಕಬೇಕು. ಈ ಪ್ರಪಂಚದಲ್ಲಿ ಏನಿದೆ ಇವತ್ತು ಇರ್ತಾರೆ, ನಾಳೆ ಇರೋದಿಲ್ಲ ಅಂತ ಅದಕ್ಕೆ ಹೋಗ್ಬಿಟ್ಟು ಎಲ್ಲ ನಾವು ಅದು ಇದು ಅಂತ ಹೇಳಿದ್ರೆ ಅದು ತಪ್ಪು. ಯಾರಾದರೂ ಸುಮ್ಮನೆ ಇರಲಿ, ಹಿಂದೂ ಇರಲಿ ಮುಸ್ಲಿಮ್ಸ್ ಇರಲಿ, ಎಲ್ಲರೂ ಏನು ಇವತ್ತು ಇರ್ತಾರೆ, ನಾಳೆ ಇರ್ತಾರೆ. ಯಾರೂ ಇಲ್ಲಿ ನೂರಾರು ವರ್ಷ ಅದ್ರ ಮೇಲೆ ಯಾರೂ ಬದುಕೋಕ್ಕಾಗಲ್ಲ. ನಾವು ತಿನ್ನೋದು ಅನ್ನನೇ, ಅವ್ರು ತಿನ್ನೋದು ಅನ್ನನೇ. ಎಲ್ಲ ಒಳ್ಳೇದಕ್ಕೆಲ್ಲ ಎಲ್ಲ ಬೆಳೆ ಬೆಳೀತಾರೆ. ಬೆಳೆ ಬೆಳೆದಾದನ್ನು ಅದಕ್ಕೆ ಕಟ್ ಮಾಡಿ ಎಲ್ಲರೂ ಅದೇ ಅವರೇ ತಿನ್ನುತ್ತಾನೆ. ಮುಸ್ಲಿಮ್ಸಾರಾಗಲಿ ಹಿಂದೂ ಎಲ್ಲರೂ ಇರಲಿ, ಎಲ್ಲ ಒಂದೇ ಒಗ್ಗಟ್ಟಾಗಿದ್ದರೆ ಯಾಕೆ ದೇಶ ನಾವೇನು ಗೌರವ, ನಮಗೆ ಏನು ಇಂಡಿಯಾ ಅಂದರೆ ನಮಗೂ ಗೌರವ. ನಾವೊಂದು ಮುಸ್ಲಿಮ್ಸ್ ಆಗಿರ್ಬೋದು, ಏನಾಗಿರ್ಬೋದು, ಫಸ್ಟು ನಾವು ಪ್ರಿಫರೆನ್ಸ್ ಏನು ನಮ್ಮ ಭಾರತಗೆ ನಾವು ತ್ಯಾಗ ಮಾಡೋಕ್ಕೆ ರೆಡಿ ಇದ್ದೀವಿ ನಾವು. ಅಂಥದ್ರಲ್ಲಿ ಹೋಗ್ಬಿಟ್ಟು ಕೋಮುವಾದ ಈ ಥರ ಎಲ್ಲ ಬೆಳೆಸಿ ಜನಗೆ ಎಲ್ಲ ರಾಜಕೀಯ ಅವ್ರವ್ರ ಬಳಕೆ ಮಾಡ್ಕೊಳ್ತಾರೆ. ಏನಕ್ಕೆ ಅವ್ರಿಗೆ ವೋಟ್ ಬ್ಯಾಂಕಿಂಗ್ ಬೇಕು, ಜನಗೆ ಅವ್ರು ಇದು ಮಾಡ್ತಾರೆ. ಸುಮ್ಮನೆ ಬೇಕಾಗಿ ಬಿಟ್ಟು ಅಂಥದ್ದು ಬೇಡ. ಒಳ್ಳೇದು ಸಂದೇಶ ಕಳಿಸಿ ಜನರಿಗೆ ಒಳ್ಳೇದು ಆಗಕ್ಕೆ ಹೇಳಿ. ಯಾವುದೂ ಒಂದು ಒಳ್ಳೆ ಆಗಲಿ. ನೋಡಿ, ನೀರು ಎಲ್ಲ ಕಡೆ ಹೋಗುತ್ತೆ, ಎಲ್ಲರೂ ಕುಡಿತಾರೆ. ಯಾವುದಕ್ಕೂ ಅದಕ್ಕೆ ಅಡ್ಡ ನೀರು ಮಾಡೋಕ್ಕಾಗೋದಿಲ್ಲ. ಅದು ಇಲ್ಲ ಹಿಂದೂಗೆ ಹೋಗಬೇಕು, ಇದು ಮುಸ್ಲಿಮ್ಸ್ ಹೋಗಬೇಕು, ಆ ಥರ ಯಾವುದೂ ಇಲ್ಲ. ಎಲ್ಲರೂ ಅಷ್ಟೇ. ನಮ್ಮ ಭಾರತದಲ್ಲಿ ಎಲ್ಲರೂ ಇಲ್ಲಿ ಪ್ರಪಂಚದಲ್ಲಿ ಯಾರೂ ಅಷ್ಟೇ. ಜನ ಅವ್ರಿಗವರು ಅಂದು ಮನುಷ್ಯನಿಗೆ ಮಾನವಸಾಗಿ ಬೆಳಿಬೇಕಷ್ಟೇ, ಬೇರೆ ಯಾವುದು ಅಂಥದ್ದು ಎಲ್ಲ ಮಾಡಬಾರ್ದು. ಪ್ರಿಯಾಂಕಾ ಖರ್ಗೆ ಇಸ್ ಅನ್ಫಿಟ್ ಟು ಬಿ ಎ ಪಾಲಿಟಿಷಿಯನ್. ಅವ್ರ ಅಪ್ಪನ ಇದರಲ್ಲಿ ಇವನು ಇದಾಡ್ತಾ ಇದ್ದಾನೆ ಅಷ್ಟೇ ಹೊರತು ಇವನು ಸ್ವತಂತ್ರ ಬುದ್ಧಿವಂತಿಕೆ ಅನ್ನೋದು ಏನೂ ಇಲ್ಲ. ಇವಾಗ ಶ್ರೀನಿವಾಸ್ ಪ್ರಸಾದ್ ಅವ್ರನ್ನ ಕಿತ್ತಾಕಿ ಸಿದ್ದರಾಮಯ್ಯನ ಕಾಲಿಡ್ಕೊಂಡು ಬಂದು ಕ್ಯಾಬಿನೆಟಿಗೆ ಸೇರಿಕೊಂಡ್ರು. ಈಗ ಅವ್ರ ಅಪ್ಪನ ಕಟ್ಕೊಂಡು ಶಿವಕುಮಾರ್ ಚೀಫ್ ಮಿನಿಸ್ಟರ್ ಆದರೆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಹಾಕೋ ಓಡಾಡ್ತಾನೆ. ಅದಕ್ಕೋಸ್ಕರ ಏನೇನೋ ಗಿಮಿಕ್ಗಳು ಮಾಡ್ತಾಯಿದ್ದಾನೆ. ಅದು ಅವ್ರ ಅಪ್ಪನ ಕೈನಲ್ಲೂ ಸಾಧ್ಯ ಇಲ್ಲ, ಇವನ ಕೈನಲ್ಲೂ ಸಾಧ್ಯ ಇಲ್ಲ. ಯಾವನು ಬಂದರೂ RSSನ ಬ್ಯಾನ್ ಮಾಡೋಕ್ಕಾಗಲ್ಲ. ಸೊ ಕೆಲವೊಂದಿಷ್ಟು ಕಾಂಗ್ರೆಸ್ ನಾಯಕರಿದ್ದಾರೆ, ಕೋಟಿಗಟ್ಟಲೆ ದುಡ್ಡು ಈ ಸಂಘಟನೆಗೆ ಎಲ್ಲಿಂದ ಬಂದು ಬೀಳ್ತಾ ಇದೆ ಅಂತಲೂ ಪ್ರಶ್ನೆ ಹಾಕಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇದ್ರ ಬಗ್ಗೆ ಸೋನಿಯಾ ಗಾಂಧಿ ಇವರು ಕಾಂಗ್ರೆಸ್ನಲ್ಲಿ 4 ಲಕ್ಷ ಚಿಲ್ಲರೆ ಕೋಟಿ ಫಂಡಿತ್ತಲ್ಲ ರಾಜೀವ್ ಗಾಂಧಿ ಇದ್ದಾಗ, ಏನಾಯ್ತು ಅದಕ್ಕೆ ಉತ್ತರ ಕೊಡೋಕ್ಕೆ ಹೇಳಿ ಸರ್. ಫಸ್ಟು ಸೋನಿಯಾ ಗಾಂಧಿ ಪ್ರೆಸಿಡೆಂಟ್ ಆದ ತಕ್ಷಣ ಎಲ್ಲಿಗೆ ಹೊರಟೈತೆ ಅದು ದುಡ್ಡು? ಆವಾಗೆಲ್ಲ ಎಲ್ಲಿಂದ ಬಂದಿತ್ತು ಅವ್ರಿಗೆ? ಸೊ ಪ್ರತಾಪ್ ಸಿಂಹ ಅವರು ಒಂದು ಹೇಳಿಕೆ ಕೊಡ್ತಾರೆ, ಪ್ರಿಯಾಂಕ್ ಖರ್ಗೆ ಅವ್ರ ಅಪ್ಪನಿಗೆ ಹೋಗಿ ಕೇಳಿ, ಅವರು ಸಹಿತ RSS ಬಗ್ಗೆ ಹೇಳ್ತಾರೆ, ಆ ಒಂದು RSS ಚಟುವಟಿಕೆಗಳು ಭಾಗಿಯಾಗಿದ್ರು ಅಂತಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ತಪ್ಪಿದೆ. ಅವರು ಪಾರ್ಲಿಮೆಂಟ್ನಲ್ಲಿ ಓಪನ್ ಆಗಿ ಹೇಳಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರದ್ದು ಆಸ್ತಿ 50,000 ಕೋಟಿ ಇದೆ ಅಂತ. ಅದನ್ನು ಅವ್ರು ಆ್ಯಕ್ಷನ್ ತೊಗೋಬೇಕಿತ್ತು. ಅವರು ಭ್ರಷ್ಟಾಚಾರಕ್ಕೆ ವಿರೋಧವಾಗಿದ್ದು ಭ್ರಷ್ಟಾಚಾರನ ನಿರ್ಮೂಲನೆ ಮಾಡಬೇಕು ಅನ್ನೋಂಗಿದ್ದಿದ್ರೆ ದೇ ವುಡ್ ಹ್ಯಾವ್ ಟೇಕನ್ ಆ್ಯಕ್ಷನ್ ಅಗೇನ್ಸ್ಟ್ ಮಲ್ಲಿಕಾರ್ಜುನ್ ಖರ್ಗೆ ಫಸ್ಟ್. ಅದನ್ನು ಬಿಟ್ಟಿದ್ದೆ ದೊಡ್ಡ ತಪ್ಪು. ಅಲ್ಲಿಗೆ ನೀವು ಇಷ್ಟೆಲ್ಲ ಮಾತಾಡೋರು ಮಲ್ಲಿಕಾರ್ಜುನ್ ಖರ್ಗೆ ಅಷ್ಟೆಲ್ಲ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು. ವೈ ಆರ್ ನಾಟ್ ಟೇಕಿಂಗ್ ಆ್ಯಕ್ಷನ್? ತಗೊಳ್ಳಿ ಅದು. ಸೊ ಫೈನಲಿ ಕಾರ್ಯಚಟುವಟಿಕೆಗಳು ತಮಿಳುನಾಡು ಮಾದರಿ ರೀತಿಯಲ್ಲಿ ಬ್ಯಾನ್ ಆಗಬೇಕಂತಿದ್ದಾರೆ. ಇದ್ರ ಬಗ್ಗೆ ಸರ್, ತಮಿಳ್ನಾಡಿನಲ್ಲಿ ಅಲ್ಲೇನೋ ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಕಡೆನೂ ಮಾಡೋಕ್ಕಾಗಲ್ಲ. ತಮಿಳ್ನಾಡಿನಲ್ಲಿರೋದು ಅವ್ರಿಗಲ್ಲಿ ಇದೇ ರಾಜ್ಯದ ಪ್ರೇಮ ಇದೆ, ಭಾಷೆ ಮೇಲೆ ವ್ಯಾಮೋಹ ಇದೆ, ಎಲ್ಲ ಇದೆ. ನಮ್ಮ ಕನ್ನಡಿಗರಿಗೆ ಅದು ಯಾವುದೂ ಇಲ್ಲ. ಯಾವನ ಹತ್ರ ದುಡ್ಡು ಇರುತ್ತೆ ಅವನ ಹತ್ರ ಕಾಲಿಗೆ ಬೀಳ್ತಾರೆ ಅಷ್ಟೇ ಹೊರತು ದುಡ್ಡಿಲ್ದೇ ಇರೋರು ನೀವು ಎಷ್ಟೇ ಪ್ರಾಮಾಣಿಕವಾಗಿದ್ದು ಎಷ್ಟೇ ಇದ್ರೂ ನಿಮ್ಮನ್ನು ಯಾವನ್ನೂ ಕೇಳಲ್ಲ. ಅದರಲ್ಲಿ ನಾವು ಕರ್ನಾಟಕದಲ್ಲಿ ಪ್ರಾಮಾಣಿಕವಾದ ರಾಜಕಾರಣಿಗಳನ್ನೂ ನೋಡಿದ್ದೀವಿ, ಪ್ರಾಮಾಣಿಕವಾಗಿರೋರಿಗೆ ಅವ್ರ ಕಥೆ ಏನಾಯಿತು ಅನ್ನೋದನ್ನು ನಾವು ನೋಡಿದ್ದೀವಿ. ಸೊ ಜಾತಿವಾದತ್ವ ತರ್ತಾ ಇದೆ ಸಂಘಟನೆ, ಕೋಮು ದ್ವೇಷವನ್ನು ಹೆಚ್ಚಿಸ್ತಾ ಇದೆ, ಉಗ್ರ ಸಂಘಟನೆ ಅಂತೆಲ್ಲ ಕರಿತಾ ಇದ್ದಾರೆ. ಇದ್ರ ಬಗ್ಗೆ ಏನಂತೀರಿ ಸರ್? ಇವಾಗ ಕಾಂಗ್ರೆಸ್ನವ್ರು ಏನು ಸರ್, ಇವಾಗ ಸಿದ್ದರಾಮಯ್ಯ ಮಾಡ್ತಾ ಇರೋದೇನು? ಸಿದ್ದರಾಮಯ್ಯ ಕಾಂಗ್ರೆಸ್ನವ್ರು ಇದ್ದಂಥ ಸ್ವಂತ ಓಟ್ಗಳನ್ನ ಹೈಜಾಕ್ ಮಾಡ್ತಾ ಇದ್ದಾನೆ ಅಷ್ಟೇ. ನಾಳೆ ದಿವಸ ಅವ್ನು ಬಿಟ್ಟು ಹೋದರೆ ಕಾಂಗ್ರೆಸ್ನಲ್ಲಿದ್ದಂಥ ಮುಸ್ಲಿಮ್ಸ್ ಓಟ್ ಏನು ಅದಕ್ಕೆ ಇದಾಗಿತ್ತು, ಬೈಂಡಿಂಗ್ ಆಗಿತ್ತು, ದಟ್ ವಿಲ್ ಬಿ ಡಿವೈಡೆಡ್. ಅವನು ಆ ಕೆಲಸ ಮಾಡ್ತಾಯಿದ್ದಾನೆ. ಸೋನಿಯಾ ಗಾಂಧಿಗೂ ಬುದ್ಧಿ ಇಲ್ಲ, ರಾಹುಲ್ ಗಾಂಧಿಗೂ ಬುದ್ಧಿ ಇಲ್ಲ. ಅವ್ನು ಇನ್ನೂ ಕಂಟಿನ್ಯೂ ಮಾಡಿಕೊಂಡು ಸಾಯ್ತಾ ಇದ್ದಾರೆ. ಅವ್ರು ಮಾಡ್ತಾ ಇರೋದು ಬೆಳಗಿನಿಂದ ಸಾಯಂಕಾಲದವರೆಗೂ ಅದೇ ತಾನೇ ಮಾಡ್ತಾ ಇರೋದು. ನಾನು ಮುಸ್ಲಿಮ್ ಆಗಿ ಹುಟ್ಟಬೇಕಾಗಿತ್ತು ಅಂದರೆ ಬೇಡ ಅಂತ ಇವ್ನಿಗೆ ಹಿಡಿದಿರ್ತಿರೋರು.
ನಿನ್ನ ಬಾ ಕುರುಬ್ರ ಜಾತಿನಲ್ಲಿ ಊಟ ಕುರುಬ್ರೇನಾರು ಕೇಳಿದ್ರ ಇಲ್ಲ ಹಿಂದೂಗಳೇನಾರು ಕೇಳಿದರೆ ಯಾರು ಕೇಳಿದ್ರು ಯಾರು ಕೇಳಿ ಮತ್ತು